ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಸಕ್ಕತ್ತಾಗಿದ್ದೀರ ಅಂತ ಅಂದ್ಕೊಂಡು ನಾನು ಇವತ್ತು ಗೋಕರ್ಣದಲ್ಲಿ ಇರೋ ಅಂತ ಇನ್ನೊಂದು ಹೊಸ ಪ್ಲೇಸ್ನ ಹುಡುಕಿದ್ದೀನಿ. ತುಂಬ ಜನಕ್ಕೆ ಗೊತ್ತೇ ಇಲ್ಲ ಗುರು ಈ ಪ್ಲೇಸು. ನನ್ನ ಹಿಂದೆ ನೋಡಿ ಏನಿದೆ ಲೊಕೇಶನು. ಈ ಊರಂತೂ ಫುಲ್ ಅಂದರೆ ಫುಲ್ಲು ಸೈಲೆಂಟು ಗುರು, ಒಂಚೂರು ಸೌಂಡ್ ಇಲ್ಲ, ಏನಿಲ್ಲ. ನಾನು ಮಾತಾಡ್ತಾ ಇದ್ರೆ ಯಾಕೋ ನನಗೆ ಹೊಡಿತಾ ಇದೆ ನೋಡಿ. ಇಲ್ಲೊಂದು ಯಾವುದೋ ಮನೆ ಇದೆ, ಎಷ್ಟು ಚೆನ್ನಾಗಿ ಇವಾಗ ಹೊಗೆ ಬರ್ತಾ ಇದೆ. ಫುಲ್ಲು ಪೀಸಾಗಿದೆ ಗುರು ಮಾತ್ರ. ವಾಹ್, ಒಂದು ಇವಾಗ ಗೋಕರ್ಣದಲ್ಲಿದ್ದೀನಿ. ಗೋಕರ್ಣ ಜುಗ ಅಂತ ಪ್ಲೇಸ್ ಇದು. ಆರಾಮಾಗಿ ನೀವು ಕಾರಲ್ಲೂ ಬರ್ಬೋದು, ಬೈಕಲ್ಲೂ ಬರ್ಬೋದು. ಸನ್ಸೆಟ್ ಆಗುತ್ತೇನೋ ಅನ್ಕೊ ಬಂದೆ, ನೋಡಿದ್ರೆ ಕ್ಲೌಡಿ ಆಗಿಬಿಟ್ಟಿದೆ ವೆದರು. ಸ್ವಲ್ಪ ಅಲ್ಲಿ ಬಿಸಿಲು ಬರ್ತಾ ಇದೆ. ಬಂದರೆ ಮಾತ್ರ ಥ್ರಿಲ್ ಆಗಿರುತ್ತೆ. ನೆಕ್ಸ್ಟು ಆ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀನಿ. ಹೋಗೋಕೆ ರೋಡ್ ತೋರಿಸಿ ನೋಡಿ ಹೇಗಿದೆ ಅಂತ. ಪಕ್ಕದಲ್ಲಿ ನದಿ ಇದೆ, ನದಿ ಪಕ್ಕನೇ ರೋಡ್ ಇದೆ. ತೋರಿಸಿ ನೋಡಿ ಹೇಗಿದೆ ಅಂತ. ಇದೊಂದೇ ಅಂದ್ಕೊಂಡೆ ಮನೆ ಇಲ್ಲಿರೋದು. ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಬೇಜಾನ್ ಮನೆಗಳೈತೆ ನೋಡ್ರಿ. ಇಲ್ಲಿ ಸುತ್ತಮುತ್ತ ಫುಲ್ಲು ಮನೆ. ಹೋಗೋ ದಾರಿ ನೋಡಿ ಹೇಗಿದೆ ಅಂತ. ಹೋಗೋ ಜಾಗನ ನೋಡ್ಕೊಂಡು ಆರಾಮಾಗಿ ಹೋಗ್ಬೇಕು. ಸ್ವಲ್ಪ ಏನಾದರೂ ಅಡ್ವರ್ಟ್ ಆದರೆ ಡೈರೆಕ್ಟ್ ನದಿಗೆ ಬಿದ್ದುಬಿಡ್ತೀವಿ. ಈ ಪ್ಲೇಸಲ್ಲಿ ಇನ್ನೂ ಮುಂದೆ ಹೋಗ್ಬೇಕು ಗುರು. ನಾನು ಅಲ್ಲೇ ಹತ್ರ ಇದೆ ಅಂದ್ಕೊಂಡೆ. ಬೈಕ್ ಅಂತೂ ಆರಾಮಾಗಿ ಬರುತ್ತೆ, ನಡ್ಕೊಂಡಂತೂ ಆರಾಮಾಗಿ ಬರ್ಬೋದು, ಏನು ಟೆನ್ಷನ್ ಇಲ್ಲ. ನೋಡ್ರಿ, ನಾನೇನು ಅಷ್ಟೊತ್ತಿಂದ ನಿಮಗೆ ಪ್ಲೇಸ್ ಹೇಳ್ತಾ ಇದ್ದೆ, ಇದೇ ಪ್ಲೇಸ್. ಆ ಪ್ಲೇಸು ತೂಗು ಸೇತುವೆ, ಹ್ಯಾಂಗಿಂಗ್ ಬ್ರಿಡ್ಜ್, ಗೊತ್ತಾಯ್ತಾ? ಹ್ಯಾಂಗಿಂಗ್ ಬ್ರಿಡ್ಜಿಗೆ ನಾನು ಬಂದಿದ್ದೀನಿ. ನೀವೇನಾದರೂ ಗೋಕರ್ಣಕ್ಕೆ ಬಂದಿದ್ರೆ ಈ ಪ್ಲೇಸಿಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಮಾತ್ರ ಕ್ರೇಜಿ ಆಗಿದೆ ಗುರು. ಫೋಟೋಶೂಟ್ಗಂತೂ ಹೇಳಿ ಮಾಡಿಸಿರೋದು. ಈ ಬ್ರಿಡ್ಜ್ನ ಕಟ್ಟಿರೋದು ಬಂದು 2014 ಕಟ್ತಾರೆ. ಅಲ್ಲಿ ಈ ಬ್ರಿಡ್ಜಿಂದ ಆ ಕಡೆ ಅದು ಲ್ಯಾಂಡ್ ಇದೆ. ಅಲ್ಲಿ ಈ ಜನರಿಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಬ್ರಿಡ್ಜ್ನ ಗೌರ್ಮೆಂಟ್ ಅವ್ರು ಕಟ್ತಾರೆ. ಚಿಂದಿಯಾಗಿದೆ, ನೋಡ್ಬೋದು. ನೋಡೋ ಅಂಥ ಪ್ಲೇಸ್ ಅಂತೂ 100% ಇದು ನೋಡೋ ಅಂಥ ಪ್ಲೇಸೇ. ನಾಯಿ ಬೇರೆ ಅಲ್ಲಿಂದ ಸೌಂಡ್ ಕೊಡ್ತೈತೆ. ನನಗೆ ಇಲ್ಲಿಂದ ಹೋಗೋಕ್ಕೆ ಇವಾಗ ಭಯ. ಆದರೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳ್ತೀವಿ, ಅದು ಹ್ಯಾಂಗ್ ಆಗುತ್ತಾ ಇಲ್ವೋ ಅನ್ಕೋಣ, ಅಲ್ಲಾಡುತ್ತೋ ಇಲ್ವೋ ನೋಡಲೇಬೇಕು. ಹ್ಯಾಂಗಿಂಗ್ ಬ್ರಿಡ್ಜ್ ಶೇಕ್ ಆಗ್ತೀಯಾ? ಓ, ಶೇಕ್ ಆಗುತ್ತೆ ಗುರು. ನಾನೇನೋ ಶೇಕ್ ಆಗಲ್ಲ ಅಂದ್ಕೊಂಡಿದ್ದೆ, ಶೇಕ್ ಆಗುತ್ತೆ. ವಾಹ್, ಸ್ವಲ್ಪ ಸನ್ಸೆಟ್ ಆಗ್ತಾ ಇದೆ. ಫುಲ್ ಆಗಿಬಿಟ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಇದು ಮಾಡ್ಕೊಬೋದು, ವೀಡಿಯೋ ಮಾಡ್ಕೊಬೋದು. ಕ್ರೇಜಾಗಿರುತ್ತೆ ಮಾತ್ರ. ಇಲ್ಲಿ ನೋಡಿ, ಅಲ್ಲಿ ಒಂದೇ ಒಂದು ತೆಂಗಿನ ಮರ ಇದೆ ಅಷ್ಟೇ. ತೆಂಗಿನ ಮರದ ಹತ್ರ ಹೋಗ್ತೀನಿ. ಆ ತೆಂಗಿನ ಮರದ ಹತ್ರ ಹೋಗಿ ಸ್ವಲ್ಪ ಭಯ ಆಗ್ತೈತೆ. ಯಾಕಂದರೆ ನೋಡಿ, ಅದ್ರ ಕೆಳಗಡೆ ಏನೂ ಇಲ್ಲ ಗುರು, ಬರೀ ಬೇರೈತೆ ಅಷ್ಟೇ, ನೆಲನೇ ಇಲ್ಲ ಅದ್ರ ಕೆಳಗಡೆ. ನಾನು ಹೋಗೋದ್ರ ಮೇಲೆ ನಿಂತು ಅದು ಕೆಳಗಡೆ ಹೋಗ್ಬಿಟ್ರೆ ಮಾತ್ರ ಇಲ್ಲಿ ಕೂತ್ಕೊಂಡಂತೂ ನೀವು ಟೈಮ್ ಪಾಸ್ ಮಾಡ್ತೀರಾ ಅಂದರೆ ನೀವು ಜೀವನ ಎಲ್ಲ ಇಲ್ಲೇ ಟೈಮ್ ಪಾಸ್ ಮಾಡಿಬಿಡ್ತೀರೇನೋ, ಆ ಥರ ಇದೆ ಮಾತ್ರ. ನೀವೇನಾದರೂ ವೆಡ್ಡಿಂಗ್ ಫೋಟೋಶೂಟು ಮಾಡಿಸ್ತೀರಾ ಅಂದರೆ 1 ಅವರ್ಗಿಂತ ಹತ್ತಿರ ಇದ್ದರೆ 1 ಅವರೇ ಓಕೆ. ಇಲ್ಲಾಂದರೆ ಗೋಕರ್ಣಕ್ಕೆ ಬಂದಿದ್ದರೆ ಇಲ್ಲೊಂದು ಸತಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ಆದರೆ ಏನು ಫೋಟೋಶೂಟಲ್ಲಿ ಇಂಪಾರ್ಟೆಂಟ್ ಅಂದರೆ ಕ್ರೌಡ್ ಇರಬಾರ್ದು. ಇಲ್ಲಿ ಕ್ರೌಡ್ ಇಲ್ಲ, ಆರಾಮಾಗಿ ಬಂದ್ಬಿಟ್ಟು ನೀವು ಫೋಟೋಶೂಟ್ ಮಾಡ್ಬೋದು. ನಾವು ಅಲ್ಲಿ ಪ್ಲೇಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ. ಸುತ್ತಮುತ್ತ ತುಂಬ ಅಂದರೆ ತುಂಬ ಮನೆಗಳಿದೆ. ಈ ಕಡೆಯಿಂದ ಸ್ವಲ್ಪ ದಾರಿ ಇದೆ ಈ ಕಡೆ ಹೋಗೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ಫೋಟೋಶೂಟ್ ಮಾಡ್ಬೋದು ಆರಾಮಾಗಿ. ಅಣ್ಣ, ಇಲ್ಲಿ ಬರೋಕ್ಕೆ ನನಗೆ ಭಯ ಆಗ್ತಾಯಿತ್ತು. ಇಲ್ಲಿ ಬರೋಕ್ಕೆ ಭಯ ಆಗ್ತಾಯಿತ್ತು. ಯಾಕೆ ಗೊತ್ತಾ? ಇಲ್ಲಿ ಕೆಳಗಡೆ ಏನು ಇಲ್ವಲ್ಲ. ನೀವು ನೋಡ್ರೆ ಅಲ್ಲಿ ಕೆಳಗಡೆ ಹೋಗ್ಬಿಟ್ಟಿದ್ದೀರಾ. ಅಣ್ಣ, ಎಷ್ಟು ಮನೆ ಇದೆ ಅಣ್ಣ ಇಲ್ಲಿ? ಒಂದು 10 ಮನೆ ನೋಡು. 10 ಮನೆ? ಓ, ಇದು ಒಂದೇ ರೋಡಲ್ಲ ಇರೋದು, ಇನ್ನೆಲ್ಲೂ ಹೋಗೋಕ್ಕಾಗಲ್ಲ. ಇಲ್ಲಿ ಇಲ್ಲಿಂದ ಮತ್ತೆ ಎಲ್ಲೂ ಹೋಗಲ್ಲ. ಇಲ್ಲಿಂದ ಈ 10 ಮನೆಗೂ ಇರೋದು ಒಂದೇ ಒಂದು ಬ್ರಿಡ್ಜ್ ಅಷ್ಟೇ. ಈ ಬ್ರಿಡ್ಜ್ ಏನಾದರೂ ಕೊಲ್ಯಾಪ್ಸ್ ಆದರೆ ಅಕಸ್ಮಾತಾಗಿ ಇವರು ಹೋಗೋದು ಬರೋದೇ ಇಂಪಾರ್ಟೆಂಟ್ ಇವರು. ಆದರೂ ಗೌರ್ಮೆಂಟ್ ಅವರು 2016 ಈ ಬ್ರಿಡ್ಜ್ನ ರೆಡಿ ಮಾಡಿರೋದು. ಆಲ್ಮೋಸ್ಟ್ ಅಲ್ಲಿ 10 ಮನೆ ಇದೆಯಂತೆ ಇಲ್ಲಿ. ಈ ನೀರು ಇವಾಗ ಬೇಸಿಗೆಗಾಲಕ್ಕೆ ಇಲ್ಲಿದೆ, ಮಳೆಗಾಲ ಆದರೆ ಫುಲ್ಲು ಬಂದ್ಬಿಡುತ್ತೆ. ಅಲ್ಲಿ ಅರ್ಧ ತುಂಬೇ ಬಿಡುತ್ತೆ ನಮ್ಮ ಮನೆ. ಹೇಳಿ, ಬರ್ಬೋದಾ? ಇದೊಂದು ಐಲ್ಯಾಂಡ್ ಅಂತ ಏನು ಕರಿತೀವಿ, ಆ ಐಲ್ಯಾಂಡು ಥರ ಇರೋ ಪ್ಲೇಸ್ ಇದು. ಅಜ್ಜಿ, ಸುತ್ತಮುತ್ತ ಎಷ್ಟು ಮನೆ ಇದೆ? ಸುತ್ತಮುತ್ತ 4 ಮನೆ ಇದೆ ಅಂತ ಹೇಳ್ತಾ ಇದ್ದಾರೆ.
ಬಾಯ್ಲೆ ಇದು ಸುತ್ತಮುತ್ತ ಎಷ್ಟು ಮನೆ ಇದೆ? ಅಮ್ಮ ಇಲ್ಲಿ ಸುತ್ತಮುತ್ತ ಎಷ್ಟು ಮನೆ ಇತ್ತು? ನಿನಗೆ ಗೊತ್ತಿಲ್ಲನಾ? 8 ಇದೆ. ಹಾಂ, ಸುತ್ತಮುತ್ತ ಬಂದು 8 ಮನೆ ಇದೆ ಅಂತೆ. 8 ಮನೆಗೂ ಇದು ಒಂದೇ ಬ್ರಿಡ್ಜು. ಮಳೆಗಾಲದಲ್ಲಿ ಇಲ್ಲಿ ನೀರು ಬರುತ್ತಲ್ಲ ಫುಲ್ಲು ಒಳಗಡೆ? ಬರ್ತದೆ, ಒಳಗಡೆ ಬರ್ತದೆ. ನೀವು ಎಲ್ಲಿ ಹೋಗ್ತೀರಾ ಆಮೇಲೆ? ಗಂಜಿ ಕೇಂದ್ರ. ಹಾಂ. ಇಲ್ಲಿ ಮಳೆಗಾಲದಲ್ಲಿ ಫುಲ್ಲು ಓವರ್ಫ್ಲೋ ಆಗಿ ನೀರು ಇವ್ರನ್ನೆಲ್ಲ ಗಂಜಿ ಕೇಂದ್ರ ಅಂತ ಗೌರ್ಮೆಂಟಿಂದ ಇದು ಮಾಡಿರ್ತಾರೆ. ಅಲ್ಲೋಗಿ ಇವ್ರಿಗೆ ಊಟ ಇರೋಕ್ಕೆ ಜಾಗ ಎಲ್ಲ ಪ್ರೊವೈಡ್ ಮಾಡಿಕೊಡ್ತಾರೆ. ಏನು ಡ್ರಾ ಮಾಡ್ತಾಯಿದ್ದೀರಾ? ಹಾಂ, ಇನ್ಸ್ಟಾಗ್ರಾಮ್ ನೋಡ್ತಾ ಇದೆಯಾ? ಹಂಗಾರೆ ನನ್ನ ಫಾಲೋ ಮಾಡ್ಕೊ. ನನ್ನ NKDS ಕನ್ನಡ ಇದು ನೆಟ್ ಇಲ್ವೇನೋ? ನೆಟ್ ಉಂಟು, ಇನ್ಸ್ಟಾಗ್ರಾಮ್ ಅನ್ನತ್ತಿಲ್ಲ. ಮುಂದಿದೆ ನಾನು. ನೀ ನೋಡಿ ಫುಲ್ಲು ಸುತ್ತಮುತ್ತ ಎಲ್ಲಿ ನೋಡಿದ್ರು ನಿಮಗೆ ನೀರೇ ಕಾಣಿಸೋದು. ನೋಡಿ, ನದಿ ಪಕ್ಕ ಮರ ಇದ್ರೆ ಇದೇ ಗತಿ. ಸ್ವಲ್ಪ ದಿನ ಇರುತ್ತೆ ನೋಡಿ, ಅದೆಲ್ಲ ಹೋಗ್ಬಿಡುತ್ತೆ. ಅದೆಲ್ಲ ಲಾಸ್ಟ್ ಮನೆ ಯಾರ್ದು? ಲಾಸ್ಟ್ ಮನೆ ಅಲ್ಲೇ ಲಾಸ್ಟಾ? ಅದೇ ಲಾಸ್ಟ್ ಮನೆ. ಅಲ್ಲಿಂದ ಮುಂದೆ ಯಾವುದೂ ಮನೆ ಇಲ್ಲ. ಇಲ್ಲಿಂದ ಫುಲ್ಲು ಬೈಲಿರೋದು. ಇದು ಯಾವ ಊರಂತ ಕರೆಕ್ಟಾಗಿ ಹೇಳ್ರ? ಮಟನ್ ಮರಿ, ಮಟನ್ ಕುರುವೆ. ಅದು ಕುರಿ ಗುರು. ಈ ಪ್ಲೇಸ್ ಬಂದು ಮಟನ್ ಕುರುವೆ ಅಂತೆ. ಆ ಪ್ಲೇಸು ಇದೇ ಥರ ಐಲ್ಯಾಂಡು ಅಲ್ಲೊಂದಿದೆ, ಅದು ಬಂದು ಕುರುವೆ ಅಂತೆ. ಅಲ್ಲಿಗೆ ಹೋಗೋಕ್ಕೆ ನಾನು ಇವಾಗ ಆಗಲ್ಲ, ಯಾಕಂದರೆ ಗಂಗಾವಳಿ ಅಂತ ಒಂದು ಊರಿದೆ. ಅಲ್ಲಿಂದ ಚಿಕ್ಕದೊಂದು ರೋಡ್ ಇದೆ, ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ನಾಳೆ ಹೋಗ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಮನೆ ಇದೆ, ಅಲ್ಲಿ ಸೇತುವೆ ಇಲ್ವಂತೆ. ಅಲ್ಲಿ ಏನಂದರೆ ಬೋಟಲ್ಲೇ ಓಡಾಡೋದು. ನೋಡೋಣ ಆ ಕಡೆಯಿಂದ ಈ ಕಡೆ ಯಾರಾದರೂ ಕರ್ಕೊಂಡು ಹೋಗ್ತಾರ ಅಂತ. ಕರ್ಕೊಂಡು ಹೋದರೆ ನಿಮಗೆ ಒಳಗಡೆ ಮನೆ ಹೇಗಿದೆ, ಅವ್ರು ಹೇಗೆ ಡೈಲಿ ಜೀವನ ಮಾಡ್ತಾರೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ವಾಲಿಬಾಲ್ ನೆಟ್ಟು ಕ್ರಿಯೇಟ್ ಮಾಡಿಬಿಡೋರು ಇವರೇ. ಒಳ್ಳೆ ಪ್ಲೇಸು ಮಾತ್ರ. ಇಲ್ಲಿ ವಾಲಿಬಾಲು, ಇಲ್ಲಿ ವ್ಯೂ. ನಿನ್ನ ಹೆಸ್ರೇನು? ಬೇಗ ಬೇಗ ಬೇಗ. ಎಷ್ಟನೇ ಕ್ಲಾಸು? 6. ನಿನ್ನ ಹೆಸ್ರೇನು? ಅಜಯ್. ಎಷ್ಟನೇ ಕ್ಲಾಸು? ಫಸ್ಟ್ ಇಯರ್. ನಿನ್ನ ಹೆಸ್ರೇನು? ಹರ್ಷ. ಫಸ್ಟ್ ಇಯರಾ? ಏಯ್, ನಿನ್ನ ಹೆಸರು? ಹರ್ಷ. ಎಷ್ಟನೇ ಕ್ಲಾಸ್? ಇದು 10. ನಿನ್ನ ಹೆಸರು? ಪರಾಗ್. ಹಾಂ, ಎಷ್ಟನೇ ಕ್ಲಾಸು? 8th. 8th. ಏನಾಯ್ತು ಇಲ್ಲಿ? ಕಬಡ್ಡಿ ಆಡುವಾಗ ಹೇಳ್ತಾ ಅಲ್ಲ, ಇಲ್ಲಿ ಕ್ರಿಕೆಟ್ ಆಡ್ತೀರಾ? ಇದನ್ನು ಬೌಂಡ್ರಿನಾ? ಹಾಂ, ಶವಾಶ್. ನ್ಯಾಚುರಲ್ ಕ್ರಿಕೆಟ್ ಸ್ಟೇಡಿಯಂ. ನಾನೇನು ಅಂದ್ಕೊಂಡಿದ್ದೆ, ಅಲ್ಲಿ ಚಿಕ್ಕ ಚಿಕ್ಕದಾಗಿ ಮನೆ ಕಟ್ಟಿರ್ಬೋದು, ಸ್ವಲ್ಪ ಅಲ್ವಾ ಲ್ಯಾಂಡ್ ಇರೋದು, ಚಿಕ್ಕ ಚಿಕ್ಕದಾಗಿ ಕಂಜೆಸ್ಟೆಡ್ ಆಗಿ ಕಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಇಷ್ಟೊಂದು ಬೈಲೈತೆ ಇಲ್ಲಿ, ಫುಲ್ಲು ಖಾಲಿ ಸೈಟು. ಸರಿ ಬರೋದಾ? ಬಾಯ್ 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 ಹಾಯ್. ಸರಿ, ಬಾಯ್ 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 ಬಾಯ್. ಸರಿ ಗುರು, ಇವಾಗ ನಾನು ಈ ಪ್ಲೇಸಿಂದ ಹೋಗ್ತಾಯಿದ್ದೀನಿ. ಈ ಪ್ಲೇಸ್ನ, ಈ ಬ್ರಿಡ್ಜ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ನೋಡಿದ್ರೆ ಅದು ಊರಿದ್ದು ಏನಿದೆ ಅದು ಫುಲ್ ಸರೌಂಡಿಂಗ್ ಫುಲ್ ಎಕ್ಸ್ಪ್ಲೋರ್ ಮಾಡಿದೆ. ಮಾತ್ರ ಕ್ರೇಜಿಯಾಗಿತ್ತು. ಇಷ್ಟು ಇನ್ನೊಂದು ಸ್ವಲ್ಪ ಜನ ಸ್ವಿಮ್ ಮಾಡ್ತಾ ಇದ್ದಾರೆ. ಪೀಸ್ ಪೀಸ್. ಹಾಯ್ ಗಾಯ್ಸ್, ನಮಸ್ಕಾರ ನಮಸ್ಕಾರ ಗುರು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳೋದೇ ಮರ್ತೋದೆ. ಈ ಐಲ್ಯಾಂಡ್ ಏನಿದೆ ಇದ್ರ ಪಕ್ಕ ಇನ್ನೊಂದು ಐಲ್ಯಾಂಡ್ ಇದೆ ಅಂತೆ. ಅಲ್ಲಿ ಸ್ಕೂಲ್ ಇದೆ, ಹಾಗೆ ಅಲ್ಲಿ ಅಂಗಡಿ ಇದೆ, ಆದರೆ ಅಲ್ಲಿ ಬ್ರಿಡ್ಜ್ ಇಲ್ಲ. ಅದೇ ಮೇಯ್ನ್ ಇಂಪಾರ್ಟೆಂಟ್ ನ್ಯೂಸು. ನಾಳೆ ಆ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೇಮ್ ಇದೇ ಥರ ಐಲ್ಯಾಂಡು. ಗೂಗಲ್ ಮ್ಯಾಪಲ್ಲಿ ಏನು ನೋಡಿದೆ ನಾನು, ಇದ್ರಕ್ಕಿಂತ 2 ಪಟ್ಟಿದೆ ಐಲ್ಯಾಂಡು. ಮತ್ತು ಇಲ್ಲಿ ಹೊಲ ಭೂಮಿ ಎಲ್ಲ ಇದೆ. ಓಹೋ, ದನ ಬಂತು ಗುರು. ಹೈ ಹೈ. ಆದರೂ ಇಲ್ಲಿ ನಾನು ಏನು ಅಂದ್ಕೊಂಡೆ, ಸ್ವಲ್ಪ ಜನ ಇರ್ತಾರೇನೋ ಅಂದ್ಕೊಂಡೆ. ನೋಡ್ರೆ ಇಲ್ಲಿ ಸ್ವಲ್ಪ ಸುಮಾರಾಗಿ ಜನ ಅವರೇ, ಪರವಾಗಿಲ್ಲ. ಆದರೆ ಇವರು ಅಂಗಡಿಗೆ ಏನಾದರೂ ಹೋಗ್ಬೇಕಂದ್ರೆ ಸಖತ್ ದೂರ ಹೋಗಬೇಕು. ಕೇಳೋಣ ಒಬ್ಬನ. ಅಂಗಡಿ ದೂರ ಇದೆಲ್ಲ? ಅಂಗಡಿಯಲ್ಲಿ ಅನ್ನತ್ತಮ್ಮ. ಮೇಲೆ ಹೋಗ್ತೀರಾ? ನೀವೆಲ್ಲ ಹೋಗ್ತೀರಾ ಅಂಗಡಿಗೆ? ಅಲ್ಲೇ ಮೇಲೆ ಮೇಲೆ ಹೋಗ್ತೀರಾ? ತುಂಬ ದೂರ ಆಗುತ್ತಲ್ಲ ನಿಮಗೆ? ಅದೇ ಇದರಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಅಲ್ಲಿ ಇದೀದೆ ಈ ಹಸಿರು ಮನೆ ಕಮ್ಮ. ಹಾಂ 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 ಹಾಂ, ಅಲ್ಲೊಂದು ಅಂಗಡಿ ಇದೆಯಂತೆ. ಆದರೂ ಇಲ್ಲಿ ಅಂಗಡಿಗಳು ಆಲ್ಮೋಸ್ಟ್ ಆಗಲು ಸ್ವಲ್ಪ ದೂರನೇ. ಮಳೆಗಾಲದಲ್ಲೆಲ್ಲ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಜೀವನ ಇಲ್ಲಿ. ಬಾಯ್ ಬಾಯ್. ಒಂದೇ ಕೈಯಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ. ಎದೆ ಡಗ 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 ಅಂತ ಇದೆ. ಹೊಡೀರ ಹೊಡೀರ, ಕಲ್ಲು ಹೊಡೀರ ಹೊಡೀರ ಹೊಡೀರ.
ಏನು ಹೆಸರು? ಸಾನ್ವಿ ಸಾನ್ವಿ. ನಿನ್ನ ಹೆಸರನ್ನ? ನಿನ್ನ ಹೆಸರು? ಸ್ನೇಹ. ಅಕ್ಕ ತಂಗಿನ ಇಬ್ರು ಸೇಮ್ ಒಂದೇ ಮುಖ. ಏನು ಹೊಡಿತಾ ಇದ್ರಿ? ಕಲ್ಲೇನು ಹೊಡಿತಾ ಇದ್ರಿ? ಯಾಕೆ ಹೊಡಿತಾ ಇದ್ರಿ? ಕಲ್ಲು ಜಾಸ್ತಿ ಆಗಿತ್ತಾ? ಬಾಯ್ ಹಾಯ್ ಬರ್ಲಾ. ಈ ಪ್ಲೇಸು ಇವಾಗ ಸನ್ಸೆಟ್ ಆಗ್ತಾಯಿದೆ. ಇವಾಗ ನಾನು ಈ ಬ್ರಿಡ್ಜ್ನ ಬಿಟ್ಟೋಗೋ ಸಮಯ. ಸರಿ ಗುರು, ಈ ವಿಡಿಯೋನ ಎಲ್ಲ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಫ್ರಮ್ ಗೋಕರ್ಣ.